ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಒಂದು ಕಡೆ ಬಿಡದಿ ರೈತರ ಹೋರಾಟ, ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಮಧ್ಯ ರಾಜಕೀಯ ಸಮರ, ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ವಿರುದ್ಧ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಕಾನೂನು ಹೋರಾಟ, ಮತ್ತೊಂದು ಕಡೆ ರಾಮ ಮಂದಿರ ದೇಣಿಗೆ ಪ್ರಕರಣದಲ್ಲಿ SIT ತನಿಖೆಯ ನಂತರ ಒಂದೊಂದಾಗಿ ಹೊರಗೆ ಬರ್ತಾ ಇರುವಂತಹ ವಿಚಾರ. ಈ ಮೂರು ಬೆಳವಣಿಗೆಗಳ ಹಿಂದಿನ ಒಂದು ಸಂಪೂರ್ಣ ಚಿತ್ರಣವನ್ನ ಸಣ್ಣದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಮೊದಲಿಗೆ ಕುಮಾರಸ್ವಾಮಿ ಪ್ರದೀಪ್ ಈಶ್ವರ್ ಜಗಳ ಯಾಕೋ ನಿಲ್ಲೋ ಹಾಗಂತೂ ಕಾಣಿಸ್ತಾ ಇಲ್ಲ. ಕುಮಾರಸ್ವಾಮಿ ಪಂಚೆ ಮಾತ್ರ ಸಿಂಪಲು, ಆದರೆ 80 ಲಕ್ಷದ ವಾಚ್ ಕಾಡ್ತಾರೆ ಅನ್ನುವಂತಹ ಪ್ರದೀಪ್ ಈಶ್ವರ್ ಆರೋಪಕ್ಕೆ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟು, ನಾನು 80 ಲಕ್ಷದ ವಾಚನ್ನ ಕಟ್ಟಿಲ್ಲ, ಇದು ಅಂಬೇಡ್ಕರ್ ಅವರ ಚಿತ್ರ ಇರುವಂತಹ ಒಂದು ಸಾಮಾನ್ಯ HMT ವಾಚ್, ಅನುಮಾನ ಇದ್ರೆ ಅವ್ರ ಹತ್ರನೇ ಅದೇನು SIT ಎಲ್ಲ ಇದೆಯಲ್ವಾ, ತನಿಖೆಯನ್ನ ಮಾಡಿಸ್ಲಿ ಅಂತ ಕೈಯಲ್ಲಿದ್ದಂತಹ ವಾಚನ್ನ ಮಾಧ್ಯಮಗಳಿಗೆ ತೋರಿಸಿ ಕುಮಾರಸ್ವಾಮಿ ಅವರೊಂದು ಟಾಂಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಅದೆಂತದ ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರು ನೆನ್ನೆ ಹೇಳ್ಕೊಂಡವ್ರೆ. ಇಲ್ಲಿ ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ನೋಡಿ, ಒಂದು ಕಡೆ ಬಿಡದಿ ರೈತರ ಆ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಸಂಕಟ ಆಗತ್ತೆ. ಚಿಕ್ಕ ಮಕ್ಕಳು ಕೂಡ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಬಿಟ್ಟುಕೊಡಲ್ಲ, ಬೇಕಾದ್ರೆ ಜೀವವನ್ನೇ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಮ್ಮ ಗ್ಯಾರಂಟಿನೂ ಬೇಡ, ನಮಗೆ ಏನೂ ಬೇಡ, ನಮಗೆ ನಮ್ಮ ಭೂಮಿಯನ್ನ ಉಳಿಸ್ಕೊಟ್ಟು ಬಿಡಿ ಸಾಕು ಅಂತ ಅಲ್ಲಿನ ಒಂದೊಂದು ರೈತರ ಅಳಲನ್ನ ಕೇಳಿದ್ರೆ ನಿಜಕ್ಕೂ ಹಿಂಸೆ ಅನಿಸ್ಬಿಡತ್ತೆ. ಅವ್ರಿಗೆ ಮಾತ್ರ ನಾವು ರೈತರು ಅರ್ಧ ಎಕರೆ 1 ಎಕರೆ ನಾವು ಬದುಕಬಾರ್ದ, ನಮ್ಮ ಜೀವನ ನಾವು ಕಟ್ಕೋಬಾರ್ದ, ನಮ್ಮ ಮಕ್ಕಳಿಗೆ ನಮ್ಮ ತಾತ ಅಜ್ಜಂದ್ರಿಂದ ಉಳಿಸ್ಕೊ ಬಂದಿರೋ ಪಿತ್ರಾಳ ಜೊತೆ ಆಸ್ತಿ ನಾವು ಕೊಡಬಾರ್ದ, ಹಂಗಾರೆ ಅವ್ರಿಗೆ ಮಾತ್ರ ಕಿರಿತೆ ನಮ್ಗೆ ಹಾಕಿಲ್ವಾ? ಮುಖ್ಯಮಂತ್ರಿಗಳು ಇಲ್ಲಿಂದ ಪಾದಯಾತ್ರೆ ಹೊರಟಬಿಟ್ರು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಭೂಮಿಗೆ ನಮ್ಮ ಹಕ್ಕಿಲ್ವಾ? ಇವತ್ತು ಎಲ್ಲ ಹೇಳ್ತಾರೆ ಹೊರಗಡೆಯಿಂದ ಕರ್ಸಿದ್ದಾರೆ ಅಂತ. ಯಾಕೆ ಸರ್ ಹೊರಗಡೆಯಿಂದ ಕರ್ಸ್ಕೊಳ್ಳೋಣ? ಅಂದ್ರೆ ನಮ್ಮ ಭೂಮಿಗೆ ನಾವು ಉಳಿಸ್ಕೊಳ್ಳೋಷ್ಟು ನಮ್ಗೆ ಯೋಗ್ಯತೆ ಇಲ್ವಾ, ತಾಕತ್ತಿಲ್ವಾ? ಇವತ್ತು ಕೂಡ ಹೇಳ್ತೀವಿ, ನಮ್ಗೆ ಯಾವುದೇ ಅವ್ರ ಗ್ಯಾರಂಟಿ ಯೋಜನೆ ಬೇಡ, ನಮ್ಮ ಭೂಮಿ ನಮಗೆ ಬೇಕು, ನಮ್ಗೆ ಉಳಿಸ್ಕೊಡಿ ಅಷ್ಟೇ. ನಮ್ಮ ಭೂಮಿನ ನಾವು ಬಿಡೋ ತನಕ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೂ ಸರಿ ನಾವು ಭೂಮಿನಂತೂ ಬಿಡಲ್ಲ. ನಾವು ಭೂಮಿ ಕೊಡ್ತೀವಿ ಎಂದಿದ್ರೆ 1.5 ವರ್ಷದಿಂದ ಬೀದಿಗೆ ಬಂದು ಕುತ್ಕೋತಾ ಇರ್ಲಿಲ್ಲ ಸರ್. 475 ದಿನದಿಂದ ಸರ್. ಅಂತಹ ಫಲವತ್ತಾದ ಭೂಮಿಯನ್ನ ಯಾಕೆ ಇಷ್ಟು ಹಠದಲ್ಲಿ ನಾವು ಕಸಿದುಕೊಳ್ತೀವಿ, ನಾವು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಕೈ ಹಾಕ್ತೀವಿ ಅಂತ ಯಾಕೆ ಇಷ್ಟು ಹಠ ತೊಟ್ಟು ನಿಂತಿದ್ದಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅದೇ ರೈತರ ಜೀವಕ್ಕೆ, ಅವರ ಜೀವನಕ್ಕೆ ಬೆಂಕಿ ಇಡೋದಕ್ಕೆ ಹೆಂಗಾದ್ರೂ ಮನಸ್ಸು ಬರುತ್ತೆ ಗೊತ್ತಿಲ್ಲ. ಈ ಕಡೆ ಬಿಡದಿ ರೈತರ ವಿಚಾರವಾಗಿ ಭೈರಮಂಗಲ ಬಹಿರಂಗ ಚರ್ಚೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕುಮಾರಸ್ವಾಮಿ ಅವರು ಆಹ್ವಾನ ಮಾಡಿದ್ರು. ಕುಮಾರಸ್ವಾಮಿ ಅವರು ತಾವು ಹೇಳಿದ ಹಾಗೆ ಅಲ್ಲಿ ಬಂದು ಕಾದು ಕೂತ್ರು. ಆದ್ರೆ DK ಶಿವಕುಮಾರ್ ಅವರು ಬರಲೇ ಇಲ್ಲ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಿಧಾನಸೌಧದಲ್ಲಿ ಚರ್ಚೆಯನ್ನ ಮಾಡೋಣ ಅಂತ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಆಹ್ವಾನವನ್ನು ಕೊಡ್ತಾರೆ. ಬಟ್ ಇದಕ್ಕೆ ಒಪ್ಪದಂತಹ ಕುಮಾರಸ್ವಾಮಿ ಅವರು ಭೂಮಿಯನ್ನ ಕಳ್ಕೊಂಡಂತಹ ರೈತರ ಸಮ್ಮುಖದಲ್ಲೇ ಭೈರಮಂಗಲದಲ್ಲಿ ಬಹಿರಂಗ ಚರ್ಚೆಯನ್ನ ಮಾಡೋಣ ಅಂತ ಸಮಯವನ್ನ ನಿಗದಿಪಡಿಸಿದ್ರು. ಆದ್ರೆ ಕುಮಾರಣ್ಣ ಬರ್ತಾರೆ, DK ಶಿವಕುಮಾರ್ ಅವರು ಬರಲಿಲ್ಲ. ಹಾಗಾಗಿ ಈಗ ರೈತರ ವಿಚಾರವಾಗಿ, ಬಿಡದಿ ರೈತರ ವಿಚಾರವಾಗಿ ಮಾತಿನ ವಾರ್, ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ನಮ್ಮ ಆಶಯ ಇಷ್ಟೇ, ಅಲ್ಲಿನ ರೈತರು ತಮ್ಮ ಭೂಮಿಯನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅಂದ್ರೆ, ತಮ್ಮ ಭೂಮಿಯನ್ನು ಅವರು ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಅದನ್ನ ಕಿತ್ತುಕೊಳ್ಳುವಂಥ ಯಾವ ಹಕ್ಕು ಯಾರಿಗೂ ಇಲ್ಲ. ಅಂಥವರ ವಿರುದ್ಧ ಅವ್ರು ಯಾರೇ ಆಗಲಿ, ಎಂಥ ದೊಡ್ಡ ಮನುಷ್ಯರೇ ಆಗಿರಲಿ, ಧ್ವನಿಯನ್ನು ಎತ್ತಲೇಬೇಕು, ರೈತರ ಪರವಾಗಿ ನಿಲ್ಲಲೇಬೇಕು. ಒಪ್ಕೊಳ್ತೀರಾ ವೀಕ್ಷಕರ? ಮತ್ತೊಂದು ಕಡೆ ನೋಡಿದ್ರೆ ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್, ಈ ಟಾಕ್ ವಾರ್ ಇವತ್ತು ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಬಿಟ್ಟಿದೆ. ಪ್ರತಾಪ್ ಸಿಂಹ ಅವರು ಒಂದು ಪೋಸ್ಟ್ ಮುಖೇನ ನನ್ನನ್ನು ಸತತವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಂತಹ ಚಿಕ್ಕಬಳ್ಳಾಪುರದ ಶಾಸಕ, ಅದೇ ರೀತಿ ಬಿಗ್ ಬಾಸ್ ಸ್ಪರ್ಧಿ ಪ್ರದೀಪ್ ಈಶ್ವರ್ ವಿರುದ್ಧ PCR ಮಾಡಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ದೆ. ಹೀಗೆ ಒಂದಷ್ಟು ಪ್ರತಾಪ್ ಸಿಂಹ ಅವರು ಬರ್ಕೊಳ್ತಾರೆ. ತಮ್ಮ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದನೆ ಮಾಡಲಾಗಿದೆ ಅಂತ ಆರೋಪಿಸಿ ದಾಖಲಾಗಿದ್ದಂತಹ ಕ್ರಿಮಿನಲ್ PCR ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಪ್ರದೀಪ್ ಈಶ್ವರ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಬಟ್ ಮೇಲ್ನೋಟಕ್ಕೆ ಆ ಹೇಳಿಕೆಗಳು ಮಾನನಷ್ಟಕರವಾಗಿದೆ ಅನ್ನುವಂಥದ್ದನ್ನು ಹೈಕೋರ್ಟ್
ಮೌಖಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈಗ ಪ್ರದೀಪ್ ಈಶ್ವರ್ ಒಂದು ಕ್ಷಮೆಯನ್ನು ಯಾಚಿಸಬೇಕು, ಇಲ್ಲ ಆ ಮೇಲ್ಮನವಿಯನ್ನ ಹಿಂಪಡಿಬೇಕು ಅಂತ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಪ್ರದೀಪ್ ಈಶ್ವರ್ ತಮ್ಮ ಮೇಲ್ಮನವಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹೀಗಾಗಿ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಮುಂದುವರಿಯುತ್ತೆ. ಇದರ ಜೊತೆಗೆ ಇದೇ ರೀತಿಯಾದಂಥ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ 3 PCR ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿ ಇದೆ ಅಂತ ಪ್ರತಾಪ್ ಸಿಂಹ ಅವರು ಬರ್ಕೊಂಡಿದ್ದಾರೆ. ವೀಕ್ಷಕರೇ, ಈಗ ಕರ್ನಾಟಕ ಬಿಟ್ಟು ಉತ್ತರ ಪ್ರದೇಶದ ಕಡೆಗೆ ನೋಡೋದಾದ್ರೆ ರಾಮ ಮಂದಿರದ ದೇಣಿಗೆ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಟ್ಟು 8 ಜನರನ್ನ ಬಂಧನ ಮಾಡಲಾಗಿದೆ. ಒಂದಷ್ಟು ಮಂದಿ ತಮ್ಮ ಹುದ್ದೆಗೆ ಅಲ್ಲಿ ಟ್ರಸ್ಟ್ನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಟ್ರಸ್ಟಿಯನ್ನ ಹುದ್ದೆಯಿಂದ ತೆಗೆದು ಹಾಕಲಾಗಿದೆ. SIT ತನಿಖೆಯಲ್ಲಿ ಯಾರ ಹುದ್ದೆ, ಯಾರ ಸ್ಥಾನಮಾನ ಯಾವುದನ್ನು ಕೂಡ ನೋಡಿಲ್ಲ. ಸಾಕ್ಷ್ಯಗಳು ಎಲ್ಲಿವರೆಗೆ ಕರ್ಕೊಂಡು ಹೋಗಿದ್ದು ಅಲ್ಲಿವರೆಗೂ ಕೂಡ ತನಿಖೆಗಳು ನಡೆದಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರು 15 ದಿನಗಳ ಟೈಮನ್ನು ಕೇಳಿದ್ರು. ಆದರೆ ಆ 15 ದಿನಕ್ಕೂ ಮೊದಲೇ SIT ತನ್ನ ವರದಿಯನ್ನು ಸಲ್ಲಿಸಿರುವಂಥದ್ದು. ಅಂದರೆ ಯಾರನ್ನೂ ಬಿಡೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಜಿ ಅವರು ಹೇಳಿದ್ರು. ಈಗ ತೆಗೆದುಕೊಂಡಿರುವಂಥ ಕ್ರಮ ಅವರ ಆ ಮಾತನ್ನು ಅಫ್ಕೋರ್ಸ್ ಸಾಬೀತು ಮಾಡಿದೆ. ಯೋಗಿ ಆದಿತ್ಯನಾಥ್ ಜಿ ಅವರು ಏನು ಹೇಳ್ತಾರೋ ಅದನ್ನು ಮಾಡಿ ತೋರಿಸಿದ್ದಾರೆ. ಬಟ್ ಒಂದಂತೂ ಸತ್ಯ, ಹೌದು, ಖಂಡಿತವಾಗ್ಲೂ ತಪ್ಪಾಗಿದೆ. ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕೋ ಕೈಗೊಂಡಿದ್ದಾರೆ. ಆ್ಯಂಡ್ ಈ ವಿಚಾರದಲ್ಲಿ ರಾಮ ಭಕ್ತರಿಗೆ, ರಾಮ ಮಂದಿರಕ್ಕೆ ತಮ್ಮ ತನು ಮನ ಧನವನ್ನು ಕೊಟ್ಟಂಥವರಿಗೆ ಈ ವಿಚಾರದಲ್ಲಿ ಪ್ರಶ್ನೆ ಮಾಡುವಂತಹ ಹಕ್ಕು ಖಂಡಿತವಾಗ್ಲೂ ಇದೆ. ಅದು ಬಿಟ್ಟು ರಾಮ ವಿರೋಧಿಗಳಿಗೆ ಈ ವಿಚಾರದಲ್ಲಿ ಮಾತನಾಡುವಂಥ ಯಾವ ಹಕ್ಕು ಕೂಡ ಇಲ್ಲ. ಇವತ್ತು ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಅಖಿಲೇಶ್ ಯಾದವ್ ಆಗಿರ್ಬೋದು, ಇಂತಹ ರಾಮ ವಿರೋಧಿಗಳು ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಏಕಾಏಕಿ ರಾಮ ಭಕ್ತರಾಗಿರುವಂಥದ್ದು ವಿಪರ್ಯಾಸ. ಇವತ್ತು ರಾಮ ಮಂದಿರ ವಿಚಾರದಲ್ಲಿ ನೋಡಿದ್ರಾ ಅಂತ ಹೇಳುವಂಥವ್ರು ಧರ್ಮಸ್ಥಳದ ವಿಚಾರ ಬಂದಾಗ ಆ ದೇವಸ್ಥಾನದ ವಿರುದ್ಧ ಅಷ್ಟು ದೊಡ್ಡ ಪ್ರೊಪಗ್ಯಾಂಡ ಆಯ್ತಲ್ವಾ, ದೇವಸ್ಥಾನದ ಹೆಸರನ್ನ ಕೆಡಿಸೋದಕ್ಕೆ ಅಷ್ಟು ಮಂದಿ ಬಂದ್ರಲ್ವಾ, ಆವಾಗ ನೀವುಗಳು ಯಾರಾದ್ರೂ ಮಾತಾಡಿದ್ರಾ? ಇಲ್ಲ. ಶಬರಿಮಲೆ ಚಿನ್ನ ಕಳ್ಳತನ ಆಯ್ತಲ್ವಾ, ಆವಾಗ ನೀವುಗಳು ಮಾತಾಡಿದ್ರಾ? ಇಲ್ಲ. ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ವಿವಾದ ಆದಾಗ ಅದರ ಬಗ್ಗೆ ಮಾತಾಡಿದ್ರಾ? ಇಲ್ಲ. 500 ವರ್ಷಗಳ ಕಾಲ ರಾಮ ಮಂದಿರ ನಿರ್ಮಾಣ ಆಗಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ರಲ್ವಾ ರಾಮ ಭಕ್ತರು, ಆವಾಗ ಅವರ ಜೊತೆಗೆ ನೀವು ನಿಂತಿದ್ರಾ? ಇಲ್ಲ. ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತಂದಾಗ ನೀವು ಯಾರು ಖುಷಿ ಪಟ್ರಾ? ಇಲ್ಲ. ಪ್ರಭು ಶ್ರೀರಾಮರ ಬಗ್ಗೆ ನಿಮಗೆ ಪ್ರೀತಿ ಭಕ್ತಿ ಇದೆಯಾ? ಇಲ್ಲ. ಹಾಗಿದ್ದ ಮೇಲೆ ಇವತ್ತು ಅಲ್ಲಿ ತಪ್ಪಾಗಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಚಾನ್ಸ್ ಸಿಕ್ಕಿಬಿಟ್ಟಿದೆ ಅಂತ ಪ್ರಭು ಶ್ರೀರಾಮರ ಬಗ್ಗೆ ಮಾತಾಡೋದಕ್ಕೆ ರಾಮ ವಿರೋಧಿಗಳಿಗೆ ಯಾವ ನೈತಿಕ ಹಕ್ಕಿದೆ? ಇವತ್ತು ಆಗಿರುವಂಥ ತಪ್ಪಿಗೆ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ರಾಮ ಭಕ್ತರಿಗೆ ಮಾತ್ರ ಇರುವಂಥದ್ದು. ಹೌದು ಅಲ್ವೋ? ಒಂದಂತೂ ಸತ್ಯ, ರಾಜಕೀಯ ಬರುತ್ತೆ ಹೋಗುತ್ತೆ, ಆದರೆ ಜನರ ವಿಶ್ವಾಸ, ನ್ಯಾಯ ಇದು ಎರಡೇ ಕೊನೆಗೆ ಉಳಿಯುವಂಥದ್ದು. ನೋಡೋಣ ಯಾವ್ದು ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.